ಯಾಕ್ರಿ ಹಂಗೆ ಅತ್ತಿಂದ ತೋಡಾಡಕತ್ತೀರಿ? ಮತ್ತಿನ್ನೇನು ಮಾಡೋದವ, ಅವ್ನು ಫೋನ್ ಮಾಡ್ತಾನೆ, ನಾನು ಕಾಯ್ಕೊಂಡು ಕುಂತೀನಿ. ಎತ್ತಾಗಾರ ಒಟ್ಟು ನನ್ನ ಮಗಳು ಆದಷ್ಟು ಜಲ್ದಿ ನಮ್ಮ ಮನೆಗೆ ಬಂದ್ರೆ ಸಾಕಾಗೈತೆ ನನಗೆ. ಅಲ್ಲ ನಿಮ್ಮ ಅಕ್ಕ ಕಾಣವಲ್ಲಾಗ್ಯಾಳ, ನಿಂಗೊಂದೀಟು ಚಿಂತೆನೇ ಇಲ್ಲನ? ಅವ್ವ, ನಮ್ಮ ಅಕ್ಕ ಆರಾಮಾಗಿ ಮನೆ ಸೇರ್ತಾಳ ಅನ್ನೋ ಧೈರ್ಯ ನನಗೈತಿ. ಅದಕ್ಕೆ ನಾ ಅಷ್ಟೊಂದು ಚಿಂತೆ ಮಾಡಕತ್ತಿಲ್ಲ. ಅಲ್ವಾ, ಈಗ ಅವ ಫೋನ್ ಮಾಡ್ತೇನೆ ಅಂತಂದು ಹೇಳಿನೇ 2 ತಾಸು ಮೇಲೆ ಆತು, ಇನ್ನೂ ಫೋನ್ ಮಾಡಿಲ್ಲ. ನಾ ಏನು ಮಾಡಲಿ ಹೇಳು? ಅಪ್ಪ, ನೀವು ಅವನಿಗೆ ರೊಕ್ಕ ಕೊಡಕ್ಕೆ ತಯಾರಾಗಿರಿ. ಮತ್ತಿನ್ನೇನು ಮಾಡೋದವ, ರೊಕ್ಕ ಕೊಡ್ಬೇಕಲ್ಲ, ಇಲ್ಲಾಂದ್ರೆ ಮಗಳನ್ನ ಬಿಟ್ಟು ಕಳ್ಸಲ್ಲ, ನಿನ್ನನ್ನು ಬೇರೆ ಕರ್ಕೊಂಡು ಹೋಗ್ತೇನಂತ ಹೆದರ್ಸ್ಬಿಟ್ಟಾನ. ಅಪ್ಪ, ನೀವೀಗ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಒಪ್ಕೊಂಡಿರಿ ಅಂದ್ರೆ ನಿಮ್ಮ ಹತ್ರ ರೊಕ್ಕ ಐತಿ ಅಂತ ಹೇಳಿ ಗೊತ್ತಾಗ್ಬಿಟ್ಟೈತೆ ಅವನಿಗೆ. ಮತ್ತು ಇವತ್ತಲ್ಲ ನಾಳೆ ನನ್ನನ್ನು ಕಿಡ್ನಾಪ್ ಮಾಡಲ್ಲ ಅಂತ ಹೇಳಿ ಏನು ಗ್ಯಾರಂಟಿ? ಹೌದಲ್ರಿ? ಹೌದ್ರಿ, ಅಕ್ಕಿ ಹೇಳೋದ್ರಾಗೂ ನಿಜ ಐತಿ. ಇವತ್ತ ನಮ್ಮ ಅಶ್ವಿನಿನ್ ಕರ್ಕೊಂಡು ಹೋಗ್ಯಾನ, ರೊಕ್ಕ ಕೊಟ್ಟನ ಬಿಡ್ಸ್ಕೊಂಡ್ ಬರ್ತೀರಿ. ಮತ್ತೆ ನಾಳೆನೂ ಹಂಗ ಕೈ ಹಚ್ಚಿದ ಅಂದ್ರ ಹಗ್ಲಲ್ಲ ಏನ್ ಮಾಡೋದು ಹೇಳ್ರಿ ನೋಡೋಣ. ಮತ್ತೀಗ ನಾ ಏನು ಮಾಡಲಿ ಹೇಳು? ಏನ ನನಗೂ ಒಂದು ತಿಳಿವಲ್ದಾಗೈತಿ. ಅಪ್ಪ, ಏನು ಹೇಳುವ? ನಾ ಹೇಳ್ದಂಗೆ ಕೇಳ್ತೀರಿ ಅಂದ್ರೆ ಅಕ್ಕನೂ ಆರಾಮಾಗಿ ಮನೆಗೆ ಬರ್ತಾಳ, ಅವರು ಇಬ್ರಿಗೂ ಶಿಕ್ಷೆ ಆಕೈತಿ. ಏನು ಹೇಳುವ, ನಿಂದು ಒಂದು ಆಗೇ ಬಿಡ್ಲಿ. ಅಪ್ಪ, ಇನ್ನೊಂದು ಸ್ವಲ್ಪ ಹೊತ್ನಾಗ ಅವ್ನ ಕಡೆಯಿಂದ ಫೋನ್ ಬರ್ತೈತೆ ನಿಮ್ಗೆ. ಅವಾಗ ನೀವೇನು ಹೇಳ್ರಿ, 1 ಕೋಟಿ ಕೊಡಕ್ಕೆ ಆಗೋಂಗಿಲ್ಲ ಅಂತ ಹೇಳ್ರಿ. ಅವ ಹೆದರ್ಸಿದ್ರೆ ಏನು ಮಾಡಲಿ? ನೀವು ಅಷ್ಟೇ ಹೇಳ್ರಿಪ್ಪ, 1 ಕೋಟಿ ರೂಪಾಯಿ ಇದ್ದಕ್ಕಿದ್ದಂಗೆ ಕೊಡು ಅಂದ್ರೆ ನನ್ನ ಹತ್ರ ರೊಕ್ಕಿಲ್ಲ, ಒಂದು 15 ಲಕ್ಷ ರೂಪಾಯಿ ಅರೇಂಜ್ ಮಾಡೇನಿ ಅಂತ ಹೇಳ್ರಿ. ಒಪ್ಕೊಂತಾನ. ನೀವು ಅವ್ನಿಗೆ ತಲೆ ಬಾಗ್ಬೇಕಾಗಿಲ್ಲಪ್ಪ. ಆಮೇಲೆ ಅದನ್ನು ಕೊಡಕ್ಕೆ ನೀವು ಹೋಗ್ತೇನೆ ಅಂತ ಹೇಳ್ಬೇಡ್ರಿ, ನಾ ಬರಾಕತ್ತೇನೆ ಅಂತ ಹೇಳ್ರಿ. ಏನುವಾ, ನೀ ಹೋಗ್ತೀಯಾ? ಹ್ಞೂ ಅವ್ವ. ಅಲ್ವಾ ಐಶು, ಈಗಾಗಲೇ ನಮ್ಮ ಅಶ್ವಿನಿ ಅವನ ಹತ್ರ ಸಿಕ್ಕಾಕೊಂಡಾಳ. ನಿನ್ನೂ ನಾನು ರೊಕ್ಕ ಕೊಡಕ್ಕೆ ಕಳ್ಸಿದ್ರ ನಿನ್ನೂ ಅವ ಹಿಡಿದು ಕಟ್ ಹಾಕಿ ರೊಕ್ಕಕ್ಕೆ ಡಿಮ್ಯಾಂಡ್ ಮಾಡ್ತಾನ. ಹೌದ ಐಶ್ವರ್ಯ, ಆಮೇಲೆ ಅದೇನ ಅಂತಾರಲ್ಲ, ಊದದ್ ಕೊಟ್ಟು ಬಾರ್ಸ ತಗೊಂಡಂಗ ಹಂಗ ಆಕೇತಿ. ಅಪ್ಪ, ನಿಮಗೆ ನನ್ನ ಮೇಲೆ ನಂಬಿಕೆ ಐತಲ್ಲ? ಇದು ನಂಬಿಕೆ ಪ್ರಶ್ನೆ ಅಲ್ ಬಿಡವಾ ಮಗಳ. ಅವಂದ ಫೋನ್ ಇರ್ಬೇಕು, ನಾ ಹೇಳ್ದಂಗೆ ಹೇಳ್ರಿ. ಅಲ್ವಾ ಮಗಳ? ಅಪ್ಪ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾ ಅದೇನಲ್ಲ, ನಾನು ಇಷ್ಟು ಧೈರ್ಯದಿಂದ ಇರೋದು ನೋಡ್ಯಾರ ನಿಮಗೆ ನನ್ನನ್ನು ಅಲ್ಲಿ ಕಳಿಸ್ಬೇಕಂತ ಅನ್ಸಾಕತ್ತಿಲ್ಲ. ಅಪ್ಪ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ, ಅಕ್ಕಾಗಾತು ನನಗಾತು ಏನೂ ಆಗ್ಲಾರ್ದಂಗೆ ನಾವಿಬ್ರು ಸೇಫಾಗಿ ಮನೆ ತಲುಪ್ತೇವೆ. ನಿಮ್ಮಿಬ್ರೊಳಗೆ ಯಾರಿಗಾರ ಒಬ್ರಿಗೆ ಏನಾರ ಆದ್ರೂ ನಾ ಮಾತ್ರ ಜೀವ ಸಹಿತ ಬದುಕಲ್ವಾ? ನಾನು ಅವ. ಅಪ್ಪ, ನನಗಾತು ಅಕ್ಕಾಗಾತು ಇಬ್ರಿಗೂ ಯಾರಿಗೂ ಏನೂ ಆಗ್ಲಾರ್ದಂಗೆ ನಾನು ನೋಡ್ಕೊತೇನೆ. ನೀವು ಅಷ್ಟೇ ಅವ್ನ ಫೋನ್ ಎತ್ರಿ, ನಾ ಹೇಳ್ದಂಗೆ ಹೇಳ್ರಿ. ಖಡಕ್ಕಾಗಿ ಮಾತಾಡ್ರಿ, ನೀವು ಹೆದ್ರಿರಿ ಅಂತ ಅವ್ನಿಗೆ ಗೊತ್ತಾಗಬಾರ್ದು. ಆತ್ವಾ. ಹಲೋ, ನಾ ಹೇಳಿದ್ದೇನ್ ಮಾಡಿದ್ರಿ? ರೊಕ್ಕ ಕಲೆಕ್ಟ್ ಮಾಡಿರಿ? ಅಪ್ಪ, ಖಡಕ್ಕಾಗಿ ಮಾತಾಡ್ರಿ, ಸೋತೀರಿ ಅಂತ ಅನಿಸ್ಬಾರ್ದಂಗೆ. ನೋಡಪ್ಪ, ನನ್ನ ಹತ್ರ 1 ಕೋಟಿ ರೂಪಾಯಿ ಅರೇಂಜ್ ಮಾಡೋಕ್ಕಾಗಿಲ್ಲ. ಇನ್ನು 1 ಕೋಟಿ ರೂಪಾಯಿ ಅರೇಂಜ್ ಮಾಡಕ್ಕಾಗಿಲ್ಲ? ಹಂಗಂದ್ರೆ ನೀವು ನಿಮ್ಮ ಮಗಳನ್ನ ಮರ್ತಾ ಬಿಡ್ರಿ. ಅವ್ವ, ಅವನು ಮಗಳನ್ನ ಮರ್ತಾ ಬಿಡ್ರಿ ಅಂತ ಹೇಳಕತ್ತಾನ. 15 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳ್ರಿಪ್ಪ. ನೋಡಪ್ಪ, 1 ಕೋಟಿ ಎಲ್ಲ ನನ್ನ ಹತ್ರ ಇಲ್ಲ, 15 ಲಕ್ಷ ರೂಪಾಯಿ ಬೇಕಂದ್ರೆ ತಂದು ಕೊಡ್ತೇನೆ ನೋಡು. ಏನು, ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇಲ್ಲ? ದಿನ ಕೋಟ್ಯಾನ್ ಗಂಟ್ಲೆ ಟ್ರಾನ್ಸಾಕ್ಷನ್ ಮಾಡೋರು ನೀವು, 1 ಕೋಟಿ ರೂಪಾಯಿ ಇಲ್ಲ ಅಂತ ಹೇಳ್ತಿರಲ್ಲ, ಎಷ್ಟರ ಸುಳ್ಳು ಹೇಳ್ತೀರಿ? ನೋಡಪ್ಪ, ಇವತ್ತು ನನ್ನ ಹತ್ರ 1 ಕೋಟಿ ರೂಪಾಯಿ ಇಲ್ಲ. ನೀನು ಬೇಕಂದ್ರೆ ಬಂದು ನೋಡ್ಕೊ. ನಿಂತ ಕಾಲ ಮೇಲೆ 1 ಕೋಟಿ ರೂಪಾಯಿ ಅಂದ್ರೆ ಎಲ್ಲಿಂದ ಅರೇಂಜ್ ಮಾಡಲಿ ನಾನು? ಅವು ಟ್ರಾನ್ಸಾಕ್ಷನ್ ಆಫೀಸಿಂದ ನಡೀತಿರ್ತಾವೆ. ನನ್ನ ಪರ್ಸ್ನಲಿಗೆ ಅಂತ ಹೇಳಿ 1 ಕೋಟಿ ರೂಪಾಯಿ ನನಗೆ 1 ದಿವಸಕ್ಕೆ ಸಿಗಂಗಿಲ್ಲ. ಹಂಗೂ ಹಿಂಗೂ ಮಾಡಿ 15 ಲಕ್ಷ ರೂಪಾಯಿ ಅರೇಂಜ್ ಮಾಡೇನಿ. ಬೇಕಂದ್ರೆ ಹೇಳು, ತಂದು ಕೊಡ್ತೇನೆ. ಎಲ್ಲಿಗೆ ತಂದು ಕೊಡ್ಲಿ ಹೇಳು? ಆತು, ಇವತ್ತು 15 ಲಕ್ಷ ರೂಪಾಯಿ, ಮುಂದಿನ ರೊಕ್ಕ ಕೊಟ್ಟ ಮೇಲೆ ನಿಮ್ಮ ಮಗಳನ್ನ ಬಿಡೋದು ನಾನು. ಇಲ್ಪ, ಇವತ್ತು 15 ಲಕ್ಷ ರೂಪಾಯಿ ಕೊಡ್ತೀನಿ, ನಾಳೆ 15 ಲಕ್ಷ ರೂಪಾಯಿ ಕೊಡ್ತೀನಿ. ನನ್ನ ಮಗಳನ್ನ ಇವತ್ತು ಬಿಟ್ಟು ಕಳಿಸ್ಬಿಡು. ಅಪ್ಪ, ಹೆದರ್ಬೇಡ್ರಿಪ್ಪ, ಖಡಕ್ಕಾಗಿ ಮಾತಾಡ್ರಿ, ಅವ್ನಿಗೆ ಹೆದರ್ಸ್ರಿ. 1 ಕೋಟಿ ರೂಪಾಯಿಗೆ 1 ರೂಪಾಯಿನೂ ಕಮ್ಮಿ ಇಲ್ಲ. ಅಪ್ಪ, ನಂಗೆ ಕೊಡ್ರಿ. ಹಲೋ, ಯಾರೋ ನೀನು? ಓ ಬುಲ್ಬುಲ್, ಮಾತಾಡಕ್ಕಿಲ್ವಾ? ನೀ ಎದಕ್ಕೆ ಫೋನ್ ಹಚ್ಚಿ ಅದನ್ನ ಹೇಳ ಸಾಕು. ನಿಮ್ಮ ಅಕ್ಕ ಬೇಕಾತು 1 ಕೋಟಿ ರೂಪಾಯಿ ಕೊಡ್ರಿ, ಇಲ್ಲ ಅಂತಂದ್ರೆ ಆಕಿನ್ ಮರ್ತ್ ಬಿಡ್ರಿ. ಅಪ್ಪಾರ ಹೇಳಿದ್ರಲ್ಲ 15 ಲಕ್ಷ ರೂಪಾಯಿ ಐತಿ, ಬೇಕಾದ್ರೆ ತಗೋ, ಬೇಡ ಅಂದ್ರೆ ಬಿಡು. ಅಂದ್ರ ನಿಮಗ ನಿಮ್ಮ ಅಕ್ಕ ಬೇಡ? ನಮ್ಮ ಅಕ್ಕನ ಹೆಂಗೆ ಮನೆ ಸೇರಿಸ್ಬೇಕಂತ ಹೇಳಿ ನನಗೆ ಗೊತ್ತೈತಿ. ನಿನಗೆ 15 ಲಕ್ಷ ರೂಪಾಯಿ ಬೇಕಾತು, ಎಲ್ಲಿಗೆ ಬರ್ಬೇಕು ಹೇಳು, ಅಲ್ಲಿಗೆ ಬಂದು ಕೊಡ್ತೇವಿ. ಇಲ್ಲ ಅಂತಂದ್ರೆ ಮರ್ತು ಬಿಡು ನಿನ್ನ ದುಡ್ಡನ್ನ. ಅವ್ರೆಷ್ಟು ಕೇಳ್ತಾರ ಅಷ್ಟು ಒಪ್ಕೊಳ್ಳಿ, ಇಲ್ಲಾಂದ್ರೆ ನೋಡಿ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತಾರ. ಆತು, ನಾಳೆ 15 ಲಕ್ಷ ರೂಪಾಯಿ ಅಂತ ಹೇಳಿದ್ರಿ ನಿಮ್ಮ ಅಪ್ಪರ. ಇವತ್ತ 30 ಲಕ್ಷ ರೂಪಾಯಿ ಕೊಟ್ರ ನಿಮ್ಮ ಅಕ್ಕನ ಕಳಿಸೋ ಜವಾಬ್ದಾರಿ ನಂದು. ನಮ್ಮ ಅಕ್ಕನ ಕರ್ಕೊಂಬರೋದು ನನಗೆ ಗೊತ್ತಾಯ್ತು. 30 ಲಕ್ಷ ರೂಪಾಯಿ ಎಲ್ಲಿ ತಂದು ಕೊಡ್ಬೇಕು ಹೇಳು? ಓ, ನೀನು ಭಾರಿ ಅದೆಯಲ್ಲ, ಯಾಕೆ ಬರ್ತಾಳ ಕೊಡಾಕ? ನಾನ ಬರ್ತೇನೆ, ಹೇಳಿ ಎಲ್ಲಿಗೆ ಬರ್ಬೇಕು? ಇಲ್ಲಿ ಅಕ್ಕಿನ ಬರ್ತಾಳ ಅಂತಲೇ, ಅಕ್ಕಿನೂ ಕಟ್ಟಿ ಹಾಕಿ ಇನ್ನು ಸ್ವಲ್ಪ ರೊಕ್ಕ ವಸೂಲಿ ಮಾಡ್ಬೋದು. ಹೌದಾ, ಬಾಯಿಗೆ ಲಡ್ಡುನ ಬಿತ್ತಲ್ಲ ಉಲ್ಲಿ ಬಾಬಾ ಅಂತ ಹೇಳಿ. ಸರಿ, ನಾನು ಅಡ್ರೆಸ್ನ ಮೊಬೈಲಿಗೆ ಬೇಡ ಹಿಂಗ ಬಂದು ಇಡು, ಆಮೇಲೆ ಮುಂದಿಂದ ನಾ ಹೇಳ್ತೇನೆ ಏನ್ ಮಾಡ್ಬೇಕಂತ ಹೇಳಿ. ಆದ್ರ ಪೊಲೀಸ್ ಗಿಲೀಸ್ ಅಂತ ಹೋದ್ರ ಮಾತ್ರ ನಿಮ್ಮ ಅಕ್ಕ ಜೀವ ಸಮೇತ ಸಿಗೋಂಗಿಲ್ಲ. ಅಷ್ಟಲ್ಲ, ನೀನು ಹೊಳ್ಳಿ ವಾಪಸ್ ಮನೆಗೆ ಹೋಗಂಗಿಲ್ಲ. ಆತಾತ, ಪೊಲೀಸನ್ನೆಲ್ಲ ಕರ್ಕೊಂಬರಲ್ಲ. ನಮ್ಮ ಅಕ್ಕಗೆ ಒಂದು ಚೂರರ ಏನಾರ ಗೆರಿನಾರ ಆಗಿರ್ಬೇಕು. ನಿನ್ನನ್ನು ಮಾತ್ರ ನಾ ಸುಮ್ಮನೆ ಉಳಿಸೋಂಗಿಲ್ಲ, ಈಗ ಹೇಳೇನು. ಏನು ಒಳ್ಳೆಕಿ ಹುಡುಗಿ ಎಷ್ಟು ಕಡಕ್ ಮಾತಾಡಕತ್ತಾಳ. 30 ಲಕ್ಷ ರೂಪಾಯಿ ತಂದು ಕೊಡ್ಲಿಲ್ಲಪ್ಪ, ಬಿಟ್ಟು ಕಳ್ಸಿರತ್ತ, ಅಷ್ಟರ ಸಾಕು ನಮ್ಮ ಸಾಲ ಮುರಿಯಾಕ. ಸರಿ, ಇನ್ನೊಂದು ತಾಸ್ನಾಗ ಅಂತ ನಾವು ಹೇಳಿ ಜಾಗದಾಗ ಇರ್ಬೇಕು. ಆತ್ ಅಪ್ಪ, ರೊಕ್ಕದ ಬ್ಯಾಗ್ ಕೊಡ್ರಿ, 30 ಲಕ್ಷ ರೂಪಾಯಿ ಕೊಡ್ರಿ. ನಾನು ಅದನ್ನ ಅವನಿಗೆ ಕೊಟ್ಟು ಅಕ್ಕನ ಕರ್ಕೊಂಬರ್ತೇನೆ. ಅವ್ವ ಮಗಳ, ಬ್ಯಾಡುವ, ಅವ ಭಾಳ ಹೊಲಸಿದ್ದಂಗೆ ಅದಾನ. ಅಪ್ಪ, ಅವನಿಗೆ ನೀವು ಕೋಟ್ಯಾನ್ ಗಂಟ್ಲೆ ಟ್ರಾನ್ಸಾಕ್ಷನ್ ಮಾಡ್ತೀರಿ ಅಂತಂದೇಳಿ ಗೊತ್ತೈತಿ ಅಂದ್ರೆ ಯಾರೋ ನಿಮಗೆ ಗೊತ್ತಿದ್ದವ್ರ ಅಂತ ನನಗೆ ಅನ್ಸಕತ್ತೈತಿ. ಹೌದ್ರಿ, ಅಕ್ಕಿ ಹೇಳಕತ್ತಿದ್ರೊಳಗೆ ಖರೆ ಐತಿ. ಹೌದಲ್ಲವ, ಆದ್ರೆ ಏನು ಮಾಡೋದಕ್ಕೆ ಹೆಂಗೆ ಕಂಡು ಹಿಡಿಯೋದು? ಅದೆಲ್ಲ ಇರ್ಲಿಯಪ್ಪ, ನೀವು 30 ಲಕ್ಷ ರೂಪಾಯಿ ಕೊಡ್ರಿ, ನಾ ಹೋಗಿ ಅವ್ನು ಹೇಳ್ದಂಗೆ ರೊಕ್ಕ ಕೊಟ್ಟು ಅಕ್ಕನ ಕರ್ಕೊಂಬರ್ತೇನೆ.
ಅವ ನಾನು ನಿನ್ ಜೋಡಿ ಬರ್ತೇನೆ ನಡಿವ. ಅಪ್ಪ ನೀವು ಮನ್ಯಾಗಿರ್ರಿ ಇನ್ನು 2 ತಾಸು ಒಳಗಂದ್ರೆ ನಾ ಅಕ್ಕನ ಕರ್ಕೊಂಡು ನಮ್ಮ ಮನೆ ಒಳಗೆ ಬರ್ತೇನೆ. ನೀವೆಲ್ಲ ಟೆನ್ಷನ್ ಬಿಟ್ಟು ಹಾಕ್ರಿ. ನೀನ ಇಷ್ಟು ಧೈರ್ಯ ನನಗೆ ಕೊಡಾಕತ್ತಿ ಅಂದ್ರೆ ನಾನು ಯಾಕೆ ಹೆದರ್ಲಿ? ನಿನ್ ಜೊತೆಗೆ ನಾ ಅದೇನು ತಗೋ ಮಗಳ ಬೇಕಾದಾಗ್ಲಿ. ಬ್ಯಾಗ್ ತೊಗೊಂಬರ್ತೇನೆ ತಡಿ, ಹೋಗಿ ಅಕ್ಕನ ಕರ್ಕೊಂಬಾ. ಅವ್ವ ಚಿಂತೆ ಬಿಡುವ, ಇನ್ನು 2 ತಾಸು ಅಂದ್ರೆ ನಾವು ಇಷ್ಟು ಮನೆಯಾಗಿರ್ತೇವೆ. ನಾಳೆ ದೀಪಾವಳಿ ಹಬ್ಬ ಮಸ್ತ್ ಜೋರ್ದಾರ್ ಮಾಡೋದು. ನೋಡ್ ಬಂಗಾರಿ, ಆಕೆ ಎಷ್ಟು ಹೇಳಕತ್ತಾಳ ಅಂದ್ರೆ ಆಕಿನ ಕೆಲಸದೊಳಗಡೆ ಜಯ ಸಾಧಿಸ್ಕೊಂಡ ಬರ್ತಾಳ. ನೀ ಚಿಂತೆ ಮಾಡಬೇಡ, ಆರಾಮಾಗಿ ಟೆನ್ಷನ್ ಬಿಟ್ಟು ಫ್ರೀ ಇರು. ಹೌದವ, ಚಿಂತೆ ಬಿಡು, ನಾರ್ಮಲ್ ಆಗಿ ಕಳಿಸ್ಕೊಡ್ ನಂಗೆ. ಕಷ್ಟ ಆಕೇತವ, ಆದ್ರೂ ನಿನ್ ಸಲುವಾಗಿ. ತಡಿವ ಮಗಳ, ಹೋಗಿ ರೊಕ್ಕ ತೊಗೊಂಬರ್ತೇನಂತ. ಐಶು, ನಿನ್ ಪ್ಲಾನ್ ಏನಂತೇಳಿ ಹೇಳುವ. ಅವ್ವ ನೀ ಸುಮ್ಮನಿರವ, ನೀವು ಕಲ್ಸಿದ ವಿದ್ಯೆನ ನನಗೆ ಇವತ್ತು ಕೈ ಹಿಡಿತೈತಿ ಅಲ್ವಾ, ನೋಡುವ, ವಿಚಾರ ಮಾಡ. ಅವ್ವ. ವಿಚಾರ ಮಾಡೋವಂಥದ್ದು ಏನೂ ಇಲ್ಲ, ನೀ ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ತಗೋವಾ, ಈ ಬ್ಯಾಗ್ನಾಗ ರೊಕ್ಕ ಅದಾವ. ಕೊಡ್ರಿ ಅಪ್ಪ. ಅಪ್ಪ ನಾ ಇನ್ನೊಂದು ಹೇಳ್ತೀನಿ, ನೀವು ನಾ ಹೇಳ್ದಂಗೆ ಮಾಡ್ರಿ ಸಾಕು. ಏನು ಅದು? ಇಷ್ಟು ಮಾಡ್ರಿ. ಆತ್ವಾ. ನೀನ್ ಯಾಕೋ ರಿಸ್ಕ್ ತಗೊಳತಿ ಅನ್ಸಾಕತೈತೆ ಐಶ್ವರ್ಯ ನಂಗೆ. ಅವ್ವ ಏನಾಗಂಗಿಲ್ಲ, ನಾ ಹೋಗಿ ಬರ್ತೇನೆ. ಆತ್ವಾ, ಎಲ್ಲ ನಿನಗೆ ಬಿಟ್ಟಿದ್ದು, ಎಲ್ಲ ನಿನ್ ಮೇಲೆ ಐತ್ ನೋಡು. ನೀವಿಬ್ರು ಹುಷಾರಿಂದ ಮನಿ ಬಂದು ಮುಟ್ಟಿದ್ರೆ ಸಾಕಾಗೈತಿ. ಅಪ್ಪ ನಾ ಬರ್ತೇನೆ. ನೀ ಚಿಂತೆ ಮಾಡಬೇಡ. ಅವ ಏನಾರ ಪ್ರಾಬ್ಲಮ್ ಆದ್ರೆ ನಂಗೆ ಫೋನ್ ಮಾಡೇನಾ ಐಶು? ಹ್ಞೂ ಅಪ್ಪ. ಅಯ್ಯೋ ನನ್ನ ಬುದ್ಧಿಗಿಷ್ಟು ಹೋಗೋಕ್ಕಿಂತ ಮುಂಚೆ ತಡಿಯಪ್ಪ, ರೂಮ್ನಾಗ ಏನೋ ಇಟ್ಟೇನು ತೊಗೊಂಡು ಹೋಗ್ಬರ್ತೇನೆ. ಏನೇನ ದೇವ್ರ ಮೇಲೆ ಭಾರ ಹಾಕಿ ಕಳ್ಸ್ಕೊಡಾಕತ್ತೇನೆ ನೋಡು. ನನಗೂ ಅದ ಚಿಂತೆ ಹತ್ತೈತೆ ನೋಡ್ರಿ. ಅಪ್ಪ ಬರ್ತೇನೆ ರೀ, ಅವ್ವ ಹೋಗ್ಬರ್ತೇನೆ. ಹ್ಞೂ ಮಗಳ. ಹೋ ಬಾರ್ವಾ, ಒಬ್ಬಕಿನ್ ಕಳ್ಸಾಕ ಮನಸ್ಸ ಇಲ್ಲ, ಆದ್ರೂ ನಿನ್ ಒತ್ತಾಯಕ್ಕೆ ಮಣದು ಕಳಿಸ್ಬೇಕಾಗೈತೆ ನೋಡು. ರೀ ಆಕಿ ಏನೋ ಹೇಳಾಳಲ್ರಿ, ಅದನ್ನ ಮಾಡ್ರಿ, ತಡ ಮಾಡಬೇಡ್ರಿ. ಇಲ್ಲ, ಈಗ ಮಾಡಾಕತ್ತೇನೆ. ಇಲ್ಲೇ ಬರಾಕ್ ಹೇಳಿ ಭಾಳ ಚಲೋ ಕೆಲಸ ಮಾಡ್ದಿ ನೋಡ್ಲೆ. ಹ್ಞೂನ್ಲೆಪ್ಪ, ಅದು ಯಾಕೋ ನಂಗೆ ಸರಿ ಅನ್ಸಾಕತ್ತಿದ್ದಿಲ್ಲ. ಮತ್ತು ಜನನೂ ಭಾಳ ಅಡ್ಡಾಡಕತ್ತಿದ್ರಲ್ಲ, ಅದಕ್ಕೆ ಇಲ್ಲೇ ಕರ್ಕೊಂಬಂದ್ಬಿಟ್ಟೆ. ಇದಾದ್ರೆ ಯಾರಿಗೂ ಅಷ್ಟು ಗೊತ್ತಿಲ್ಲ ತಗೋ, ಊರು ಹೊರಗೈತಲ್ಲ, ಒಂದೇ ಒಂದು ಬಿಲ್ಡಿಂಗ್ ಐತಿದ್. ಎಲ್ಲದಾಳಂತೋ ಲೇಪ, ಆಕಿ ಫೋನ್ ಮಾಡಿ ಕೇಳ. ತಡಿ. ಹಲೋ, ಎಲ್ಲದಿ ಇನ್ನು ನೀನು? ಬಂದೆ ಇರು. ನೀ ಹೇಳಿದ ತಕ್ಷಣ ಪಟಕ್ ಅಂತೇಳಿ ಬರಾಕ ನಮ್ಮ ಅಪ್ಪಂದ ರೋಡ್ ಇದೆ. ಇನ್ನು ಎಷ್ಟೊತ್ತಾಕೈತಿ? ಬಂದೆ, ಇಲ್ಲ ನೀ ಹೇಳಿದ ಜಾಗದಾಗ ಅದೇ ನೋಡು. ರೊಕ್ಕ ತಂದೇನಿ. ಪೊಲೀಸರಿಗೆ ಏನಾರ ಇನ್ಫಾರ್ಮ್ ಮಾಡಿದ್ರ ಮತ್ತೆ ಅಷ್ಟ ತಿಳ್ಕೊಂಬಿಡ. ಇಲ್ಲ, ನಾ ಒಬ್ಬಕಿನ ಬಂದೇನಿ, ಯಾರಿಗೂ ಹೇಳಿಲ್ಲ. ಸರಿ, ನಾನು ನನ್ನ ಅಸಿಸ್ಟೆಂಟನ್ನು ಕಳಿಸ್ತೇನೆ. ಲೇ, ಆಕಿ ಕೆಳಗೆ ಬಂದಾಳ, ಒಂದು ನಿಮಿಷ ಇಲ್ಲಿ ಕಿಟಕಿಯಿಂದ ನೋಡಕಿನ್. ಹಿಂದೆ ಮುಂದೆ ಯಾರೂ ಇಲ್ಲ, ಆಕಿ ಒಬ್ಬಕ್ಕೆ ಬಂದಾಳ ಅಂತ ಖಾತ್ರಿ ಆದ್ಮೇಲೆ ಆಕಿನ ಇಲ್ಲಿ ಕರ್ಕೊಂಬಾ. ಇಲ್ಲೇ ಆಕೆ ಒಬ್ಬಕಿನೇ ಬಂದಾಳ. ಈಕಿನ ಕರ್ಕೊಂಡು ಹೋಗಿ ಕೆಳಗೆ ಬಿಟ್ಟು ರೊಕ್ಕ ಇಸ್ಕೊಂಬರ್ಲೆ? ಏ, ನೀ ಏನ ಬಂಗಾರದ ಮೊಟ್ಟೆ ಇಡೋ ಕೋಳಿ ಸಿಕ್ಕೇತ್ ನಮಗ. ಆಕಿನ್ ಇಲ್ಲೇ ಮ್ಯಾಲೆ ಕರ್ಕೊಂಬಾ. ಆಕಿನ್ನೂ ಒಬ್ಬಕಿನ್ ಕಟ್ ಹಾಕಿ ಅವ್ರ ಅಪ್ಪನ ಕಡೆ ಇನ್ನೂ ರೊಕ್ಕ ವಸೂಲಿ ಮಾಡೋನ್. ಲೇ, ನೀನು ನೋಡಿದ್ರೆ ಕಂಡು ಹಿಡಿತಾಳೆ ಆಕಿ. ಅದಕ್ಕಲ್ಲೇನ ನಾ ಇದನ್ನೆಲ್ಲ ವೇಷ ಹಾಕೊಂಡ್ ಬಂದಿದ್ದ. ಸರಿಯಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತೇನೆ ತಗೋ. ಹಂಗ ಇನ್ನೊಂದ್ ಮಾತು, ಏನ್ಲೇ? ರೊಕ್ಕ ಎಲ್ಲ ಕರೆಕ್ಟ್ ತಂದಾಳ ಎಲ್ಲ ನೋಡು, ಚೆಕ್ ಮಾಡು. ಮತ್ತೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಎಲ್ಲ ಚೆಕ್ ಮಾಡಿ ಆಕಿ ಒಬ್ಬಕ್ಕೆ ಅದಾಳ ಅಂತಂದು ಗೊತ್ತಾದ್ಮೇಲೆ ಇಲ್ಲಿ ಕರ್ಕೊಂಬಾ. ನೀ ಮಾಸ್ಕ್ ಹಾಕೊಂಡೋಗ್. ಸರಿ. ರೊಕ್ಕ ಎಲ್ಲದಾವ? ಈ ಬ್ಯಾಂಕ್ನಾಗ ಅದಾವ. ತೋರ್ಸು. ಸರಿ, ಕೊಡಿಲ್ ಬ್ಯಾಗ್. ಮೊದಲು ನಮ್ಮ ಅಕ್ಕ ಎಲ್ಲದ ಕಳಿಸು, ಆಮೇಲೆ ಈ ಬ್ಯಾಗ್. ಬಾ ನನ್ನ ಜೋಡಿ. ಅಕ್ಕ, ಏಯ್, ತಂಬ ಇಲ್ಲಿ ರೊಕ್ಕ. ಮೊದಲು ನಮ್ಮ ಅಕ್ಕನ ಬಿಟ್ಟು ಕಳಿಸು, ಆಮೇಲೆ ರೊಕ್ಕ. ಸರಳ ರೊಕ್ಕ ಕೊಡು. ಮೊದಲು ನಮ್ಮ ಅಕ್ಕ, ಆಮೇಲೆ ರೊಕ್ಕ. ನೀ ಹಿಂಗ ಹೇಳಿದ್ರ ಕೆಳ ಮಗಳ ಅಲ್ಲಿ ತಗೋ. ಲೇ, ಆ ಹಗನು ತೊಂಬಾಲೆ, ಈಕಿನ್ನು ಕಟ್ಟೆ ಬಿಡೋನ್. ಬ್ಯಾಗ್ ಕೊಡ. ಯಪ್ಪೋ, ನಂಗ ಹೊಡಿತಿ? ಕೊಡ್ತಿಲ್ಲ ಬ್ಯಾಗ? ಕೊಡಲ್ಲ. ಯಪ್ಪೋ, ಲೇ ಎಲ್ಲದಿಯೋ ಲೇ, ದೌಡ ಹಗ್ಗ ತಗೊಂಬಾ. ಎಷ್ಟರ ಸೊಕ್ಕೈತ್ ನಿನಗ? ಮತ್ತೆ ಇರ್ಲಾರ್ದಂಗೆ ಇರ್ತೈತ. ನೀನು ಇನ್ನೊಬ್ರು ದರೋಡೆ ಮಾಡಿನ ಜೀವನ ಮಾಡಕತ್ತಿದ್ದಿ, ನಿನಗ ಇಷ್ಟ ಇರ್ಬೇಕಾದ್ರೆ ಸ್ವಂತ ನಮ್ಮ ಅಪ್ಪನ ದುಡಿಮೆ ಒಳಗೆ ಜೀವನ ಮಾಡಕತ್ತಕ್ಕಿ ನಾನು, ನನಗೆ ಹೆಂಗಿರ್ಬೇಡ. ನೀನು ಹುಡುಗಿ ಅಂತಂದೇಳಿ ಕಡೆ ಕಾಣಿಸಿದ್ದ ನನ್ ತಪ್ಪಾಗಿತ್ತಡಿ. ಎಲ್ಲದಿಯೋ ಲೇ, ಬಾ ಜಲ್ದಿ. ಲೇ, ಇದೇನ್ಲೇ? ಲೇ, ಹಗ್ಗ ತಂದಿಲ್ಲ? ಹಾಗಿಲ್ಲೇಪ್ಪ, ಇಲ್ಲೇ ಎಲ್ಲ ಹುಡುಕ್ಯಾಡ್ ಬಂದೆ. ಆತಾತ, ಹಿಂದಿಂದ ಬಂದ ಆಕಿನ ಹಿಡ್ಕೋ. 4 ಒದಕಿ ಬಿದ್ರ ಸುಮ್ಮನೆ ಆಕಾಳ. ಯಪ್ಪೋ. ಅಕ್ಕ ಬಾ ಪಟ್ನ. ಅಕ್ಕ ಬಾ, ಅವ್ನು ಹಿಡ್ಕೊ ಬಾ. ನನ್ನ ಕಟ್ ಹಾಕ್ತಿ, ನನ್ನ ಕೂಡ ಹಾಕ್ತಿ. ಯಪ್ಪ, ನಾ ಏನ್ ನೋಡಕತ್ತೀನಿ? ಐಶು, ಏನಿದೆಲ್ಲ? ನಾ ಹೇಳ್ದಂಗೆ ಪೊಲೀಸರನ್ನ ಕರ್ಕೊಂಬಂದಿರಿ? ಸರ್ ಬರ್ರಿ ಬಡಾನ. ಇವ್ರೇ ಏನ್ವಾ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದು? ಹ್ಞೂ ರೀ ಸರ. ಸರ, ಇವ್ರಿಬ್ರನ್ನೂ ಒದ್ದು ಒಳಗೆ ಹಾಕ್ರಿ. ಏಯ್, ಎದಳ ಮೇಲೆ ಪಿಸಿ, ನೀವು ಅವ್ನು ಹೇಳ್ಕೊಂಡು ಹೋಗ್ರಿ. ಏಯ್ ನಡಿ. ನಿನ್ನನ್ ಮಾತ್ರ ನಾ ಸುಮ್ನ ಬಿಡಂಗಿಲ್ಲ. ನಾನು ಇಲ್ಲೇ ಇದ್ರು ಈ ನಮ್ನಿ ಪೊಗುರು ಬಿಟ್ಟಿಲ್ಲ ಅಲ್ಲಿ ನಿಂದು. ನಡಿ ಸುಮ್ನ. ಸರ, ಒಂದೇ ನಿಮಿಷ ತಡೀರಿ. ಅಕ್ಕ, ನೀವು ಒಂದೇ ಟೈಮ್ ಸರಿ. ಸರ, ಇವನು ಬೇರೆ ಯಾರು ಅಲ್ರಿ, ನಮ್ಮ ಆಫೀಸ್ದಾಗ ಕೆಲಸ ಮಾಡೋ ಶ್ರೀನಿವಾಸ್ ರೀ. ಐಶು, ನೀ ಹೇಳಾತಿದ್ ಕರೆ? ಹ್ಞೂ ಅಕ್ಕ. ಹೌದೇನೋ? ಹ್ಞೂನ್ರಿ. ನೀ ಇಷ್ಟೆಲ್ಲ ಮಾಡಕ್ಕೇನು ಕಾರಣ ಖರೆ ಹೇಳ.
ನಮ್ಮ ಅಪ್ಪ ನೋಡಿದ್ರೆ ನಿನ್ನ ಎಷ್ಟು ನಂಬಿದ್ರು. ನಿಮ್ಮ ಅಮ್ಮಗೆ ಆರಾಮಿಲ್ಲ ಅಂತ ಹೇಳಿ ಊರಿಗೆ ಹೋಗ್ಬೇಕಂತ ಹೇಳಿ ಸುಳ್ಳು ಹೇಳಿ ಇಂಥ ಕೆಲಸ ಮಾಡಿದಿ. ನನ್ಗ ನಿಮ್ಮ ಅಕ್ಕನ ಮೇಲೆ ಮೊದ್ಲಿಂದಾನು ಮನಸ್ಸಿತ್ತು. ಅಕ್ಕಿನ ಮದ್ವೆ ಆಗ್ಬೇಕಂತ ಹೇಳಿ ಭಾಳ ಆಸೆ ಇತ್ತು. ಆದ್ರ ಅಕ್ಕಿನ ಮುಂದೆ ಹೇಳ್ಕೊಳಕ್ ಆಗಾಕತ್ತಿದ್ದಿಲ್ಲ ನನಗ. ನಿಮ್ಮ ಅಪ್ಪಾರ ನಿಮ್ಮ ಮನ್ಯಾಗ ಹಿಂಗ್ ಮದ್ವಿ ಫಿಕ್ಸ್ ಆಗೈತಿ ಅಂತ ಹೇಳಿದಾಗ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಹೆಂಗಾರ ಮಾಡಿ ಅಕ್ಕಿನ ಕಿಡ್ನ್ಯಾಪ್ ಮಾಡಿ ಮದ್ವಿ ಮಾಡ್ಕೋಬೇಕು. ಮದ್ವೆ ಆದ್ಮೇಲೆ ಚಂದಾಗಿ ಜೀವನ ಮಾಡ್ಬೇಕಲ್ಲ, ಅದಕ್ಕೆ ರೊಕ್ಕನೂ ಇಸ್ಕೋಬೇಕು ಅಂತಂತ ಹೇಳಿ ಪ್ಲಾನ್ ಮಾಡಿ ಇಷ್ಟೆಲ್ಲ ಮಾಡಿದೆ. ಐಶು, ನಿಂಗ ಇದೆಲ್ಲ ಹೆಂಗ ಡೌಟ್ ಬಂತು? ನಂಗೆ ಇವ್ರ ಮೇಲೆ ಏನೋ ಡೌಟ್ ಬಂದಿರ್ಲಿಲ್ರಿ. ನಾನು ಅಪ್ಪರಿಗೆ CC ಕ್ಯಾಮ್ರಾ ವರ್ಕ್ ಆಕೈತೇನೆ ಅಂತ ಕೇಳಿದೆ. ಅವರು ಇಲ್ಲ ವರ್ಕ್ ಆಗಕತ್ತಿಲ್ಲ, ಶ್ರೀನಿವಾಸಿಗೆ ಹೇಳಿದ್ದೆ. ಅವ್ರು ಅವಾಗ ಆರಾಮಿಲ್ಲ ಅಂತಂದೇಳಿ ರಜೆಗೆ ಹೋಗ್ಯಾನವ, 1 ವಾರ ಬಿಟ್ಟು ಬರ್ತಾನಂತ ಅಂದ್ರು. ನಾನು ಏನು ಸುಳ್ಳು ಸಿಗ್ಲಿಲ್ಲ, ಏನು ಮಾಡೋದು ಅಂತ ಹೇಳಿ ಗೊತ್ತಾಗಿದ್ದಿಲ್ಲ. ಅದಕ್ಕೆ ನಿಮ್ಗೆ ಇಮಿಡಿಯೇಟ್ ಫೋನ್ ಮಾಡಿ ಹಿಂಗಿಂಗ ಅಂತೇಳಿ ನನ್ನ ಪ್ಲಾನ್ ಬಗ್ಗೆ ಹೇಳಿದೆ. ನೀನು ಅದೊಂದು ಹೇಳಿ ಚಲೋ ಮಾಡ್ದಿ ನೋಡು. ಅದಕ್ಕೆ ನಾನು ನಿಮ್ಗೆ GPS ಲೈವ್ ಲೊಕೇಶನ್ ಕಳಿಸ್ಬಿಟ್ಟಿದ್ದೆ. ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಿದಿ? ಅವ್ರ ಕೈಗೆ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಏನು ನೀನೇ ಒಮ್ಮನ್ ಭಾಳ ಶಾಣೆ. ನೀ ಎಲ್ಲ ಕಡೆ ತಪ್ಪು ಮಾಡ್ಕೊಂತಾನೆ ಹೋದಿ. ನನಗೆ ಗೊತ್ತಾದ್ರೂ ಸಹಿತ ನಾನು ಏನು ಗೊತ್ತಿಲ್ಲ ಅನ್ನೋರ್ ಗತೆ ಇದ್ದೆ. ಮೊದಲನೇ ತಪ್ಪು, ಕೋಟ್ಯಾನ್ ಗಂಟ್ಲೆ ಟ್ರಾನ್ಸಾಕ್ಷನ್ ಅಂದಿನಿ ಅಪ್ಪ ಮುಂದೆ ಮಾತಾಡಬೇಕಾರ. ಅವಾಗ ನನಗೆ 50% ದಾರಿ ಸುಲಭ ಆಗ್ಬಿಡ್ತು. ಮುಂದೆ ಭಾಳ ಯೋಚನೆ ಮಾಡಿದೆ, ಯಾರಿರ್ಬೋದು ಅಂತೇಳಿ. ನೀ ಅಂತಂದು ಹೇಳಿ ಅನ್ಕೊಂಡಿರ್ಲಿಲ್ಲ, ಆದರೆ ಯಾರೋ ಆಫೀಸ್ನಾಗಿನವರು ಅಂತ ಗೊತ್ತಾಗಿತ್ತು. ಅದಕ್ಕೆ ನಾ ಇಮಿಡಿಯೇಟ್ ಇವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದೆ. ಆಮೇಲೆ ಪೊಲೀಸರನ್ನ ಕರ್ಕೊಂಬರಕ್ಕೆ ಅವ್ರಿಗೆ ಹೇಳಿದೆ, ನನ್ನ ಜೋಡಿ ನೀ ಎಲ್ಲ ಅಬ್ಸರ್ವ್ ಮಾಡ್ತೀನಿ ಅಂತ ಗೊತ್ತಿರ್ತೈತಿ. ಅದಕ್ಕೆ ನಾನು ನನ್ನ ಜೋಡಿ ಕರ್ಕೊಂಬಂದಿರಲಿಲ್ಲ. ನನಗೆ ಅಪ್ಪ ಕರಾಟೆ ಕಲಿಸಿದ್ರು, ಅಕ್ಕಗೂ ಕಲಿಸಿದ್ರು. ಆದ್ರೆ ಈ ಟೈಮ್ನಾಗ ಅಕ್ಕಿ ಯಾಕೆ ಯೂಸ್ ಮಾಡ್ಕೊಳ್ಳಿಲ್ಲ ನನಗಂತೂ ಗೊತ್ತಿಲ್ಲ. ಆ ಧೈರ್ಯದ ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಹೌದಕ್ಕ, ನೀನು ಕರಾಟೆ ಬರ್ತಿತ್ತಲ್ಲ, ಯಾಕೆ? ಇಲ್ವಾ, ಅವ ನಾನು ಹಿಡ್ಕೊಂಡ್ ಬಂದ್ಬಿಟ್ನಲ್ಲ, ನನಗೆ ಹೆದರಿಕೆ ಒಳಗೆ ಏನು ಮಾಡ್ಬೇಕಂತಂತ ಹೇಳಿ ತಲೆನೂ ಓಡಲಿಲ್ಲ. ಆದ್ರೂ ಐಶು, ನೀನು ಭಾಳ ಧೈರ್ಯ ಇದ್ದಕ್ಕಿ. ನಿಜವಾಗ್ಲೂ ನಿನ್ನ ಹೆಂಡತಿಯಾಗಿ ಪಡಿತನಲ್ಲ, ನಂದು ಪುಣ್ಯನ ಸೈ. ಅಕ್ಕ, ಯಾವಾಗಲೂ ಒಂದು ಮಾತು ನೆನ್ಪಿಟ್ಕೋ, ನಾವು ಕಲ್ತಿದ್ ವಿದ್ಯೆ ಉಪಯೋಗಿಸ್ಕೋಬೇಕು. ನಮ್ಮ ಜೀವನದಾಗ ಏನಾರ ಅಪಾಯ ಆದಾಗ ಅದನ್ನ ಉಪಯೋಗಿಸ್ಕೋಬೇಕಂತ ಹೇಳಿ ತಲೆ ಒಳಗೆ ಇಟ್ಕೋಬಾರ್ದು. ಮುಂದೆ ಯಾವತ್ತರ ಅಪಾಯ ಆದ್ರೆ ನಾ ಏನು ಮಾಡಬೇಕು, ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿ ಪ್ಲಾನಿಂಗ್ ಮಾಡಿ ಇಟ್ಕೋಬೇಕು. ಈ ವಿಚಾರ ನಮ್ಮಿಬ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬರು ಇದ್ರ ಬಗ್ಗೆ ಯೋಚನೆ ಮಾಡಿ ಇಟ್ಕೊಂಡಿರ್ಬೇಕು. ಯಾವಾಗಲೂ ಈ ಆಪತ್ಗಳು ನಮ್ಗೆ ಹೇಳಿ ಕೇಳಿ ಬರ್ತಾವಂತ ಹೇಳಲ್ಲ. ಯಾವತ್ತು ನಮ್ಮ ಜೀವನದಾಗ ಏನು ತಿರುವು ಬರ್ತಾವಂತ ಹೇಳಿ ಗೊತ್ತಾಗಂಗಿಲ್ಲ. ಆದ್ರೆ ಏನೋ ಪ್ರಾಬ್ಲಮ್ ಆದ್ರೂ ಸಹಿತ ಅದರಿಂದ ಹೊರಗೆ ಬರುವಂತಹ ಯೋಚನೆ ಮಾಡ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ಯಾವ್ದಾರ ಕಷ್ಟದೊಳಗೆ ಅದೇವಿ ಅಂತಂದ ತಕ್ಷಣ ಸಡನ್ ಆಗಿ ಹೆದರಕ್ಕೆ ಹೋಗ್ಬಾರ್ದು. ಏನು ಮಾಡ್ಬೋದು ನಾವು ಅಂತೇಳಿ ಯೋಚನೆ ಮಾಡಬೇಕು. ಆ ಕ್ಷಣಕ್ಕೆ ಹೊಡೆದಿಲ್ಲ ಅಂದ್ರು ಒಂದು ಸ್ವಲ್ಪ ತನ ಬಿಟ್ಟು ಯೋಚನೆ ಮಾಡಬೇಕು. ಏನು ಮಾಡೋದವ, ನಾನು ಇಲ್ಲಿಗೆ ಬಂದ ತಕ್ಷಣ ಇವ್ರು ನನ್ನ ಕಟ್ಟೆ ಹಾಕ್ಬಿಟ್ರೆ ಏನು ಮಾಡ್ಬೇಕಂತಂದು ಹೇಳಿ ಗೊತ್ತಾಗ್ಲಿಲ್ಲ. ಇರ್ಲಿಕ್ಕ, ಇದು ಒಂದು ಲೆಸನ್ ನಿನಗೆ. ಇನ್ನು ಮುಂದಾರ ನೀನು ಕಲ್ತಿರೋ ವಿದ್ಯೆನ ಉಪಯೋಗಿಸ್ಕೊ. ಇಲ್ಲ, ಅದು ನಿನ್ನಷ್ಟು ಕಲೀಲಿಲ್ಲ, ನಾನು ಕಲಿಬೇಕಿತ್ತು ನಿನ್ನ ಜೋಡಿ. ಇರ್ಲಿಕ್ಕ, ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇನ್ನೊಂದು ಸ್ವಲ್ಪ ದಿವಸ ನಾ ಇಷ್ಟು ಸೆಷನ್ಸ್ ಹೇಳ್ಕೊಡ್ತೇನಂತ. ಮುಂದೆ ಏನೋ ಪ್ರಾಬ್ಲಮ್ ಆದ್ರೂ ಸಹಿತ ನೀ ಬಾಯಿಸ್ಕೋಬೋದು. ಸರ್, ಇವನು ಹೇಳ್ಕೊಂಡು ಹೋಗ್ಬಿಡ್ರಿ. ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ರೀ. ಏಯ್ ನಡಿಯೋ. ಅಕ್ಕ, ಮೊದ್ಲು ಅಪ್ಪಗೆ ಫೋನ್ ಮಾಡಿ ಹೇಳ್ತೇನೆ, ಮನೆಗೆ ಹೋಗೋಣ. ಬಾರವಾ, ನನಗರ ಎಷ್ಟು ಹೆದರಿಕೆ ಆಗ್ಬಿಟ್ಟಿತ್ತು ಗೊತ್ತೇನ. ಹೊಳ್ಳಿ ಮನೆಗೆ ಬರ್ತೇನೆ ಇಲ್ಲ ಅನ್ಸಿತ್ತು. ಆದ್ರೂ ನೀವು ಲಾಸ್ಟಿಗೆ ಫೈಟ್ ಮಾಡ್ಬಿಟ್ರಲ್ಲ, ನಿಜವಾಗ್ಲೂ ನೀವು ಗ್ರೇಟ್ ರೀ. ನಂಗೆ ಐಶು ಅವನಿಗೆಲ್ಲ ಹೊಡ್ಯಾಕತ್ಲಲ್ಲ, ಅದು ನೋಡಿ ಏನೋ ಒಂದು ಧೈರ್ಯ ಬಂತು. ಹಾಗಾಗಿ ನಾನು ಅವನಿಗೆ ಹೊಡ್ಯಾಕೆ ಚಾಲು ಮಾಡಿಬಿಟ್ಟೆ. ಇಬ್ರಿಗೂ ಹ್ಯಾಟ್ಸ್ ಆಫ್. ಮನೆಗೆ ಹೋಗೋಣ ಈಗ, ಬರ್ರಿ. ಏನ್ರಿ ಹುಡುಗರು ಇನ್ನೂ ಬರ್ಲಿಲ್ಲ? ಫೋನಾರ ಹಚ್ಬೇಕಿತ್ರಿ ಆಕಿಗ? ಇನ್ನೊಂದು ಅರ್ಧ ತಾಸು ನೋಡೋಣ, ಆಮೇಲೆ ಫೋನ್ ಹಚ್ಚನ್. ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ಬಿಡೋಣ. ಮೊದ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತು ಬಿಡ್ರಿ. ಏನೇನೋ ನನಗರ ಹೆದರಿಕೆ ಹತ್ಬಿಟ್ಟೈತಿ. ಹುಡುಗರಿಗೆ ಏನಾಗಿತ್ತು ಏನು? ಅವ್ವ ಮಗಳ, ಅವ ಅಶ್ವಿನಿ, ಹೆಂಗದಿವ? ಯಾರು ಅವನು? ಅಪ್ಪ, ನಾನು ಆರಾಮದೆ, ನಂಗೇನೂ ಆಗಿಲ್ಲ. ಐಶು ಎಲ್ಲದಾಳ? ಆಕಿನೂ ಬರಾಕತ್ತಾಳ. ಯಾರು ಅವನು? ನಿನ್ನ ಎಳ್ಕೊಂಡು ಹೋದವನು? ಎದಕ್ಕೆ ಹಂಗೆ ಮಾಡಿದ್ನಂತ? ಐಶು, ನಿಂಗೇನೂ ಆಗಿಲ್ಲಲ್ಲ? ಇಲ್ವಾ, ನಂಗೇನೂ ಆಗಿಲ್ಲ, ನಾ ಆರಾಮದೇನಿ. ನೋಡು, ನಾ ಕೊಟ್ಟು ಮಾತು ನಂಗೆ ಅಕ್ಕನೂ ಆರಾಮಾಗಿ ಕರ್ಕೊಂಬಂದೆ, ನನಗೂ ಏನೂ ಆಗಿಲ್ಲ. ಅಪ್ಪ, ನೀವು ಎಲ್ಲಾರನ್ನೂ ಎಷ್ಟು ಸರಳವಾಗಿ ನಂಬ್ತೀರಿ ಅಂತ ಅಂದ್ರೆ ಇವತ್ತ ನಮ್ಮ ಈ ಪರಿಸ್ಥಿತಿ ಕಾರಣ ಅದ. ಏನು ಹೇಳಕತ್ತೀವ? ನೀನು ಯಾವಾಗ ಬಂದೆಪ್ಪ? ಆರಾಮದಿಯಾ? ಹ್ಞೂ ರೀ, ನಾನು ಆರಾಮದೇನ್ರಿ. ಹಿಂಗಾದ ಕೂಡಲೇ ನಂಗೆ ಐಶು ಪಟ್ನ ಫೋನ್ ಮಾಡಿ ತಿಳಿಸಿದ್ಲು. ಏನು ಇದು ಏನೇನೋ ಹೇಳಕತ್ತೀರಿ? ಅಪ್ಪ, ಅದೇನತ್ತಂತಂದ್ರೆ ಇಷ್ಟೆಲ್ಲ ಆತ್ ನೋಡು. ಅಯ್ಯೋ, ಆ ಶ್ರೀನಿವಾಸ್ ಇಷ್ಟೆಲ್ಲ ಮಾಡಿದ್ದ ಅಂದ್ರೆ ಅವಾಗ ಆರಾಮಿಲ್ಲ ಅಂತಂದೇಳಿ ಸುಳ್ಳು ಹೇಳ್ಬೋದೇನೋ ಅವನು? ಹ್ಞೂ ಅಪ್ಪ, ಅವಂಗ ಅಕ್ಕನ ಮೇಲೂ ಕಣ್ಣಿತ್ತು ಮತ್ತು ಆಸ್ತಿ ಮೇಲೂ ಕಣ್ಣಿತ್ತು, ಹಾಗಾಗಿ ಇಷ್ಟೆಲ್ಲ ಮಾಡಿದ. ಯವ್ವ, ಯಾರು ನಂಬದ ಯಾರನ್ನ ಬಿಡೋದು ನೋಡು. ಈಗ ಇರ್ಲಿ ಬಿಡ್ರಿ ಅಪ್ಪ, ಆಗಿದ್ದಾಗೋತು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದೇನಿ. ಎಲ್ಲ ಅದು ಫಾರ್ಮಾಲಿಟಿ ಮುಗಿಸ್ಕೊಂಡು ಬಂದೇವಿ. ಈಗ ಮುಂದಿನ ನಾನು ನೋಡ್ಕೊಂತೇನೆ ಬಿಡುವ. ಈಗ ನನ್ನ ಮಕ್ಕಳು ಇಷ್ಟು ಧೈರ್ಯದಿಂದ ಅದಾರ ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ. ನೋಡು, ಅವಾಗ ಕರಾಟೆ ಕಳಿಸ್ತೇನೆ ಅಂದ್ರೆ ಬ್ಯಾಡ್ ಅಂತ ಅಂದಿ. ಆದ್ರೂ ಹಠ ಮಾಡಿ ಕಳಿಸಿದ್ದಕ್ಕೆ ಇವತ್ತು ಮಕ್ಳ ಜೀವನ ಉಳ್ಕೊಂತು. ಹ್ಞೂನ್ರಿ, ನನಗೆ ಈಗ ಅದರದ್ದು ಬೆಲೆ ಏನಂತಂದು ಹೇಳಿ ಗೊತ್ತಾತು. ಇವೇನು ಹೆಣ್ಮಕ್ಳು ಏನು ಕಲಿತಾವೋ ಏನೋ, ಕರಾಟೆ ಎಲ್ಲ ಇವಕ್ಕೆ ಬರ್ತತೆ ಇಲ್ಲ ಅನ್ಕೊಂಡು ಅಷ್ಟು ಮಾಡಿದೆ ರೀ ನಾನು. ಇಲ್ವಾ, ಅಷ್ಟೊಂದೆಲ್ಲ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ದೆ. ನಾನು ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಅಂತೇಳಿ ಕಲಿಸ್ಬೇಕಂತ ಹೇಳಿನ ಅಷ್ಟು ಮಾಡಿದೆ. ಅಂದ್ರೆ ಕರಾಟೆ ಕ್ಲಾಸಿಗೇನೋ ಕಳಿಸ್ದೆ. ಆದ್ರೆ ಇವರು ಈ ಪರಿ ಕಲ್ತ್ಕೊಂಡಾರ ಅಂತ ಗೊತ್ತಿರಲಿಲ್ಲ ಬಿಡು ನನಗೆ. ಆತಲ್ವಾ, ಎತ್ಲಾಗಾರ ಒಂದು ಸೇಫ್ ಆಗಿ ಬಂದ್ರಿಲ್ಲ, ಈಗ ಸಮಾಧಾನ ಆತ್ ನೋಡು ನಾನು. ನೀನು ಅಂದಂಗೀಗ ದೀಪಾವಳಿ ಜೋರ್ ದೀಪಾವಳಿನ ಮಾಡೋಣ. ಯವ್ವ, ಹೊಟ್ಟೆ ಸಕತ್ತೈತಿ ಬೇ. ಅಯ್ಯೋ ಹೌದಲ್ಲವ, ನೀ ಬಂದಿದ್ದ ಖುಷಿ ಒಳಗ ಎಲ್ಲರೂ ಹೊಟ್ಟೆ ಹಸುವ ಮರ್ತು ಬಿಟ್ಟೇವಿ. ನಡೀರಿ, ಅಡಿಗೆ ಮಾಡ್ತೇನಂತ ಊಟ ಮಾಡೋಣ. ಏ, ಆಗಲೇ ಮಾಡಿದ್ದೆ ಎಲ್ಲಿಟ್ಟಿ? ಅಯ್ಯ, ನನ್ನ ತಲೆಗೊಂದು ನಾ ಏನು ಮಾತಾಡಕತ್ತೆ ನಂಗೆ ಒಂದು ಗೊತ್ತಾಗವಲ್ದು. ಅದನ್ನ ಬಿಸಿ ಮಾಡ್ತೇನೆ, ಊಟ ಮಾಡೋಣ ನಡ್ರಿ. ನಾನು ಇನ್ನು ಬರ್ತೇನ್ರಿ. ಇಲ್ಪ, ನೀನು ಊಟ ಮಾಡಕ್ಕೆ ಹೋಗ್ಬೇಕು.
ಇಲ್ರಿ ಮಾವಾರ ನಂದು ಊಟ ಆಗಿತ್ತು ಅವಾಗ ಐಶು ಫೋನ್ ಮಾಡಿದ್ಲಲ್ಲ ಪಟ್ನ ಬಂದಬಿಟ್ಟೆನ. ಇಲ್ಲಿಲ್ಪ ಏನಾರು ಸ್ವೀಟ್ ಮಾಡ್ತಾನಂತ ಎಲ್ಲ ಉಂಡ ನೀವು ಹೋಗಿ. ಹೌದ್ರಿ ಆಮೇಲೆ ಹೋಗುವಂತ್ರಿ ತಗೋರಿ. ಆತ್ ತಗೋ.